ತಂದೆಯ ತನ್ನ ಮಗನನ್ನು ಕೊಲ್ಲಲು ಯತ್ನಿಸಿದ ಕತೆ ನಿಮಗ್ ಗೊತ್ತಾ? ವೈಕುಂಠದಲ್ಲಿ 4 ಕುಮಾರರು ಬಂದಾಗ ದ್ವಾರಪಾಲಕರಾದ ಜಯ ಮತ್ತೆ ವಿಜಯ ಅವರನ್ನ ತಡೆದರು. ಕೋಪಗೊಂಡ ಕುಮಾರರು ನೀವು ಭೂಲೋಕದಲ್ಲಿ ಜನ್ಮ ತಾಳಬೇಕು ಅಂತ ಶಾಪ ನೀಡಿದ್ರು. ವಿಷ್ಣು ಬಂದು ಶಾಪ ತಪ್ಪಿಸ್ಲಿಲ್ಲ, ಬದಲಾಗಿ 2 ಆಯ್ಕೆಗಳನ್ನ ಕೊಟ್ಟ. 7 ಜನ್ಮ ಭಕ್ತರಾಗೋದು ಇಲ್ಲ 3 ಜನ್ಮ ಶತ್ರುಗಳಾಗೋದು. ಜಯ ವಿಜಯ ಶತ್ರುಗಳಾಗೋದನ್ನ ಆಯ್ಕೆ ಮಾಡ್ಕೊಂಡ್ರು. ಮೊದಲನೇ ಜನ್ಮದಲ್ಲಿ ಅವರು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಆಗಿ ಜನಿಸಿದ್ರು. ವಿಷ್ಣು ವರಾಹನ ಅವತಾರದಲ್ಲಿ ಹಿರಣ್ಯಾಕ್ಷನನ್ನ ಸಂಹರಿಸಿದ. ಕೋಪಗೊಂಡ ಹಿರಣ್ಯಕಶಿಪು ಮಾನವನಿಂದ ಪ್ರಾಣಿಯಿಂದ ಸಾವು ಬರಬಾರ್ದು ಅಂತ ಬ್ರಹ್ಮನಿಂದ ವರ ಪಡಿತಾನೆ. ಆತನ ಮಗ ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ತಂದೆ ಎಷ್ಟು ಪ್ರಯತ್ನಿಸಿದರೂ ಹಾವು, ವಿಷ, ಪರ್ವತ, ಸಮುದ್ರದಿಂದಲೂ ಪ್ರಹ್ಲಾದನನ್ನ ಕೊಲ್ಲಲು ಸಾಧ್ಯವಾಗ್ಲಿಲ್ಲ. ಆತ ಹೇಳಿದ್ದು ಹರಿ ಕಣಕಣದಲ್ಲೂ ಇದ್ದಾನೆ ಅಂತ. ಕೋಪಗೊಂಡ ಹಿರಣ್ಯಕಶಿಪು ಕಂಬಗಳನ್ನ ಹೊಡೆದಾಗ ವಿಷ್ಣು ನರಸಿಂಹನ ರೂಪದಲ್ಲಿ ಸಂಜೆ ಸಮಯದಲ್ಲಿ ಬಾಗಿಲ ಅಂಚಿನಲ್ಲಿ ತನ್ನ ವರವನ್ನೇ ಮೀರಿ ಹಿರಣ್ಯಕಶಿಪುವನ್ನ ಸಂಹರಿಸಿ ಆತನ ಕರುಳನ್ನೇ ತನ್ನ ಮಾಲೆಯನ್ನಾಗಿ ಮಾಡಿಕೊಂಡ. ಪ್ರಹ್ಲಾದನ ಭಕ್ತಿ ನರಸಿಂಹನ ಕೋಪವನ್ನ ಶಾಂತ ಮಾಡ್ತು. ನಿಮ್ಗೂ ಈ ಕತೆ ಗೊತ್ತಿತ್ತಾ? ಹಾಗಾದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.